ಹೆಸರು ಡಾಕ್ಟರ್ ಜಿನು ಆಂಟನಿ. ಸೊ ನಾವರಲ್ಲಿ ಒಂದು 90% ಜನ ಬೊಜ್ಜು ಕಡಿಮೆ ಮಾಡೋಕ್ಕೆ ಅಥವಾ ತೂಕ ಕಡಿಮೆ ಮಾಡೋಕ್ಕೆ ಎಲ್ಲ ಸರ್ಕಸ್ಗಳು ಮಾಡಿ ಟ್ರೈ ಮಾಡಿ ಫೇಲಿಯರ್ ಆಗಿರುವ ಜನರು ಜಾಸ್ತಿ. ಸೊ ಒಂದು ಫ್ಯಾಮಿಲಿಯಲ್ಲಿ ನೋಡಿದರೆ ಫ್ಯಾಮಿಲಿ ಒಂದು 2-3 ಜನ ಹೌದು ಡಯಟಿಂಗಲ್ಲಿ ಇರ್ತೀವಿ, ಇಲ್ಲ ಜಿಮ್ಮಿಗೆ ಹೋಗ್ತೀವಿ, ಇಲ್ಲ ಮಾರ್ನಿಂಗ್ ವಾಕಿಗೆ ಹೋಗ್ತೀವಿ. ನಾವು ಎಷ್ಟು ಸರ್ಕಸ್ ಮಾಡಿದ್ರೂ ವೆಯ್ಟ್ ಲಾಸ್ ಸಾಧ್ಯ ಆಗ್ತಾ ಇರುವವರು ತುಂಬ ಜನರು ನಮ್ಮ ಹಾಸ್ಪಿಟ್ಲಿಗೆ ಕಂಪ್ಲೇಂಟ್ ಆಗಿ ಬರ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬೊಜ್ಜು ಅಂದಿರೋದು ಏನು, ಅದನ್ನು ಕಡಿಮೆ ಮಾಡೋದು ಹೇಗೆ, ಅದು ಹೆಂಗೆ ಜಾಸ್ತಿ ಆಗ್ತಾ ಬರೋದು, ಅದು ಜಾಸ್ತಿ ಆಗೋದ್ರಿಂದ ನಮ್ಮ ಶರೀರದಲ್ಲಿ ಏನೇನೆಲ್ಲ ತೊಂದರೆಗಳು ಬರುತ್ತೆ ಅಂತ ನಮಗೆ ಹೇಳಿಕೊಡೋಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಕನಕ ನಿಸರ್ಗ ಮನೆ ಕಾಗಿನೆಲೆ ಆಸ್ಪತ್ರೆಯದು ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು. ಡಾಕ್ಟರ್ ಶಿವರಾಜ್ ಸರ್ ಪಟೇಲ್ ನಮ್ಮ ಪ್ರೋಗ್ರಾಮಿಗೆ ಸ್ವಾಗತ. ಸೊ ಡಾಕ್ಟರ್ ಶಿವರಾಜ್ ಪಟೇಲ್ ನಮಗೆ ಇವತ್ತು ಹೇಳ್ಕೊಡ್ತಾರೆ ಈ ಬೊಜ್ಜು ಅಂದಿರೋದು ಒಂದು ಸಮಸ್ಯೆ, ಅದರಿಂದ ಹೊರಗೆ ಬರೋಕ್ಕೆ ಏನೇನೆಲ್ಲ ಮಾಡಬೇಕು, ಅದು ಹೆಂಗೆ ಬರ್ತಾ ಇದೆ ಅಂತಲ್ಲ. ಸೊ ಡಾಕ್ಟ್ರೆ, ನಮ್ಮ ವೀಕ್ಷಕರಿಗೆ ನೀವು ಹೇಳ್ಕೊಡ್ಬೇಕು ಈ ಬೊಜ್ಜು ಅಂದಿರೋದು ಏನು, ಅದು ಹೇಗೆ ನಮ್ಮ ಬಾಡಿಯಲ್ಲಿ ಬರೋದು ಅಂತ. ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲಿ ಒಬ್ಬರು 2-3 ಮನೆಯಲ್ಲಿ 3-4 ಜನ ನಾವು ನೋಡ್ತೀವಿ, ಅವರಿಗೆ ತೂಕ ಹೆಚ್ಚಿದೆ, ಭಾರ ಹೆಚ್ಚಿದೆ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಬಾಡಿ ವೇಟ್ ಹೆಚ್ಚಿದೆ ಅಂದರೆ ಅವ್ರು ಒಬೀಸ್ ಅಂತಲ್ಲ, ಆದರೆ ಅವರಲ್ಲಿ ಬೊಜ್ಜಿನ ಪ್ರಮಾಣ ಹೆಚ್ಚಿತು. ಸೊ ಅಳತೆ ತಕ್ಕಂತೆ ಏನಿದೆ ತಮ್ಮ ಕೈಗಳಲ್ಲಿ, ಕಾಲುಗಳಲ್ಲಿ, ಸೊಂಟ, ಹೊಟ್ಟೆ ಸುತ್ತ ಈ ಬೊಜ್ಜಿನ ಪ್ರಮಾಣ ಹೆಚ್ಚಿದೆ ಅಂದರೆ ಆಗ ಅವರಿಗೆ ನಾವು ಒಬೇಸ್ ಇದ್ದಾರೆ ಅಂತ ಹೇಳ್ಬೋದು, ಓವರ್ ವೇಟ್ ಇದ್ದಾರೆ ಅಂತ ಹೇಳ್ಬೋದು. ಆದರೆ ನಾವು ಕೆಲವೊಬ್ರು ನೋಡ್ತಾ ಇರ್ತೀವಿ, ನಾವು ಅವ್ರು ನೋಡ್ಲಿಕ್ಕೆ ಏನಿದೆ ಸಪೂರವಾಗಿರ್ತಾರೆ, ಆದರೆ ಬಾಡಿ ವೇಟ್ ಹೆಚ್ಚಿರುತ್ತೆ. ಸೊ ಹೀಗಾಗಿ ಬಾಡಿ ವೇಟ್ ಒಬೆಸಿಟಿ ಡಸಂಟ್ ಮೀನ್ ಇಟ್ ಈಸ್ ಓನ್ಲಿ ವೇಟ್ ಆಫ್ ದ ಬಾಡಿ, ಇಟ್ ಇನ್ಕ್ಲೂಡ್ಸ್ ಆಲ್. ಯಾಕಂದರೆ ಮಾಂಸಖಂಡಗಳ ಭಾರ ಇರುತ್ತೆ, ಬೊಜ್ಜಿನ ಭಾರ ಇರ್ತದೆ, ಎಲುಬಿನ ತೂಕ ಇರುತ್ತೆ. ಸೊ ಹೀಗಾಗಿ ನಾವು ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ನಾವು ಹೇಳುವುದೇನಂತಂದರೆ, ನಿಮ್ಮ ದೇಹದಲ್ಲಿ ಬೇಡವಾದ ಬೊಜ್ಜಿನ ಅಂಶ ಎಷ್ಟಿದೆ ಅನ್ನೋದು ನಾವು ಇಲ್ಲಿ ಅಳತೆ ಮಾಡೋದು. ಸೊ ಅದಕ್ಕೆ ನಾವು ಇಲ್ಲಿ ಏನು ಹೇಳೋದು, ವಿಸರಲ್ ಫ್ಯಾಟ್ ಅಂತ ಹೇಳೋದು. ಸೊ ವಿಸರಲ್ ಫ್ಯಾಟ್ ಅಂದರೆ ಏನು ಅಂತಂದರೆ, ನಮ್ಮ ಒಳಾಂಗಗಳ ಹೊರಪದರಿನಲ್ಲಿ ಹೊರಗಡೆ ಇರುವಂತಹ ಬೊಜ್ಜಿನ ಅಂಶ. ಇದು ಹೆಚ್ಚಿದ್ದ ಒಂದು ಪಕ್ಷದಲ್ಲಿ ನಾವೇನು ಹೇಳ್ತೀವಿ, ಇವರಿಗೆ ಇದಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು ಬರ್ಬೋದು ಅಂತ. ಕಾಣಲಿಕ್ಕೆ ಕೇವಲ ಅವರು ಏನು ಹೆಚ್ಚು ದಪ್ಪ ಇದ್ದರೆ ಅಥವಾ ಓನ್ಲಿ ವೇಟ್ ಬಾಡಿದು ಹೆಚ್ಚಿದ್ರೆ ಮಾತ್ರ ಇವರು ಒಬೇಸ್ ಅಂತ ಹೇಳೋದು ನಾವು. ಅದು ಮೊದಲಿನ ಒಂದು ಏನು ಸಿದ್ಧಾಂತ. ಈಗಿನ ಸಿದ್ಧಾಂತ ಏನಂದರೆ, ನಿಮ್ಮ ಪರ್ಸೆಂಟೇಜ್ ಆಫ್ ವಿಸರಲ್ ಫ್ಯಾಟ್ಗೂ ನಿಮಗೆ ಇರುವ ಒಬೇಸಿಟಿಗೂ ನೇರ ಸಂಬಂಧ, ಅದರಿಂದ ನಿಮಗೆ ಹಲವಾರು ದುಷ್ಪರಿಣಾಮಗಳಾಗ್ತವೆ ಅಂತ ನಾವಿಲ್ಲಿ ಕಲಿಸ್ತೇವೆ ಕನಕ ನಿಸರ್ಗ ಮನೆಯಲ್ಲಿ. ಹೌದು. ಸೊ ಯೂಶಲಿ ಜನರು ಏನ್ ಹೇಳ್ತಾರೆ, ತೆಳ್ಳಗಿದ್ರೆ ತುಂಬಾ ಹೆಲ್ದಿ ಇದ್ದಾರೆ ಅವರು, ತೆಳ್ಳಗಿರೋರಿಗೆ ಏನು ಕಾಯಿಲೆಗಳು ಬರಲ್ಲ ಅಂತ. ಬಟ್ ನಮ್ ಡಾಕ್ಟರ್ ಹೇಳ್ತಾ ಇದೆ, ತೆಳ್ಳಗಿದ್ರು ಕೂಡ ಅವ್ರ ಬಾಡಿಯಲ್ಲಿ ಎಷ್ಟು ವಿಸರಲ್ ಫ್ಯಾಟ್ ಇರುತ್ತೆ ಅಂತ ನಮ್ ಕಣ್ಣಿಗೆ ಕಾಣಲ್ಲ. ಸೊ ಈ ವಿಸರಲ್ ಫ್ಯಾಟ್ ಇಂದಾನೆ ಆಕ್ಚುಲಿ ಆ ಬೊಜ್ಜಿಂದಾನೆ ನಿಮಗೆ ಕಾಯಿಲೆಗಳು ಬರುದು. ಸೊ ನಮ್ಮ ಈಗ ಸೌತ್ ಪಾರ್ಟ್ ಅಲ್ಲಿ ನೋಡಿದ್ರೆ ಯೂಶಲಿ ಸೆಂಟ್ರಲ್ ಒಬೆಸಿಟಿ, ಮಧ್ಯಪ್ರದೇಶ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅದೇ ಅವ್ರದ್ದು ಆಹಾರ ಕ್ರಮದಿಂದ ಬರ್ತಾ ಇರೋದಾ, ಇಲ್ಲ ಅದು ಯಾವ ಕಾರಣದಿಂದ ಅವರಿಗೆ ಜಾಸ್ತಿ ಬೊಜ್ಜು? ನೋಡಿ, ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ, ಈ ಹೊಟ್ಟೆಯ ಮುಂಭಾಗದಲ್ಲಿ ಹೆಚ್ಚು ಬೊಜ್ಜು ಶೇಖರಣೆ ಆಗಲಿಕ್ಕೆ. ಸೊ ಸಾಮಾನ್ಯವಾಗಿ ಇದಕ್ಕೆ ನಾವು ಏನು ಹೇಳ್ತೀವಿ, ಸೆಂಟ್ರಲೈಸ್ಡ್ ಒಬೆಸಿಟಿ ಅಂತ ಹೇಳೋದು. ಕೆಲವೊಬ್ಬರಲ್ಲಿ ನೀವು ಲೇಡೀಸಲ್ಲಿ ನೋಡಿರ್ಬೋದು, ಅವರಿಗೆ ಬೇರೆ ಭಾಗದಲ್ಲಿ ಹೆಚ್ಚು ಏನಿದೆ ಫ್ಯಾಟ್ ಇರುತ್ತೆ, ಅದೇ ಹೊಟ್ಟೆ ಭಾಗದಲ್ಲಿ ಅಷ್ಟು ಇರುವುದಿಲ್ಲ. ಸೊ ಈಗಿನ ಆಧುನಿಕ ಸಂಶೋಧನೆ ಪ್ರಕಾರ ಗ್ಲೂಟಿಯಲ್ ಫ್ಯಾಟ್ ಅಥವಾ ಬ್ಯಾಕ್ ರೀಜನಲ್ಲಿ ಇರುವಂಥ ಫ್ಯಾಟ್ ಇಸ್ ಎ ಗುಡ್ ಫ್ಯಾಟ್ ಅಂತ ಹೇಳ್ತಾರೆ. ಅದಕ್ಕೂ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ ನೇರ ಸಂಬಂಧ, ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ಗೂ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾವೇನಿಲ್ಲಿ ಈಗ ಸಂಶೋಧನೆಯಿಂದ ಏನು ಕಂಡುಹಿಡಿದ್ದಾರೆ, ನಿಮ್ಮ ಹೊಟ್ಟೆಯ ಮುಂಭಾಗದಲ್ಲಿರುವ ಬೊಜ್ಜು ಅಥವಾ ವಿಸರಲ್ ಫ್ಯಾಟ್, ಅದರಲ್ಲೂ ವಿಸರಲ್ ಫ್ಯಾಟ್ಗೂ ಮತ್ತು ನಿಮ್ಮ ಆಗೋ ತೊಂದರೆಗೂ ನೇರ ಸಂಬಂಧ. ಸೊ ಹೀಗಾಗಿ ಅದೇ ನೀವು ಹೆಣ್ಮಕ್ಳಲ್ಲಿ ನೋಡಿರ್ಬೋದು, ಹಿಂಬದಿಯಲ್ಲಿ ಹೆಚ್ಚು ಅಂದರೆ ತೊಡೆ ಭಾಗ, ಪೃಷ್ಠದ ಭಾಗದಲ್ಲಿ ಏನು ಹೆಚ್ಚು ಫ್ಯಾಟ್ ಇರುತ್ತೆ, ಆದರೆ ಅವರ ಆಯುಷ್ ಹೆಚ್ಚಿರುತ್ತೆ, ಅವರಿಗೆ ಹೃದಯಾಘಾತಗಳು ಆಗೋದಿಲ್ಲ. ಸೊ ಅಂದರೆ ಏನರ್ಥ, ನಾವು ಈಗ ಸಂಶೋಧನೆ ಆಧಾರದ ಮೇಲೆ ನಾವು ನಮ್ಮ ಮುಂದಿನ ತಿಳುವಳಿಕೆಯನ್ನು ಬದಲಾಯಿಸ್ಕೊಳ್ಬೇಕು. ಹೌದು. ನಮ್ಮ ಆಸ್ಪತ್ರೆಯಲ್ಲಿ ಬರುವ ಮಹಿಳೆಯರಲ್ಲಿ ಮೇನ್ ಆಗಿ ಅವರು ಹೇಳೋ ತೊಂದರೆನೇ ಅದೇ, ಡಾಕ್ಟರ್ ನನಗೆ ತುಂಬಾ ಥೈಸ್ ಜಾಸ್ತಿ ಆಗಿದೆ, ನನಗೆ ಬ್ಯಾಕು ಸ್ವಲ್ಪ ಜಾಸ್ತಿ ಇದೆ, ಅದನ್ನ ಹೆಂಗಾದ್ರೂ ಕಡಿಮೆ ಮಾಡಿ ಅಂತ. ಸೊ ನಮ್ಮ ಡಾಕ್ಟರ್ ಹೇಳ್ತಾ ಇರೋದು, ಅದು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇದೆ, ಅದು ವಿಸರಲ್ ಫ್ಯಾಟ್ ಅಲ್ಲ. ಅದರಿಂದಾನೇ ಫಿಮೇಲ್ಸ್ ಜಾಸ್ತಿ ವರ್ಷ ಬದುಕೋದು ಅದೇ ಕಾರಣದಿಂದಾನೆ. ಸೊ ಅದರಲ್ಲಿ ಜಾಸ್ತಿ ಬೇಜಾರಾಗೋದು ಬೇಡ ನಿಮಗೆ, ಅದು ದೇವರು ಕೊಟ್ಟಿರೋ ಒಂದು ಬ್ಲೆಸ್ಸಿಂಗ್ ಇದೆ. ಸೊ ಅದರಿಂದ ಜಾಸ್ತಿ ಬೇಜಾರಾಗೋದು ಬೇಡ. ಸೊ ಈ ಸೆಂಟ್ರಲೈಸ್ಡ್ ಒಬೆಸಿಟಿ ಅಂತ ಹೇಳಿದಿರಲ್ಲ, ಸೊ ಈ ಬೊಜ್ಜು ಬರೋಕೆ ಕಾರಣ, ಇದಕ್ಕೆ ಮೂಲತಃ ಕಾರಣ ಏನಂದ್ರೆ ಕ್ಯಾಲರಿ ಇನ್ಪುಟ್ ಅಂಡ್ ಔಟ್ಪುಟ್ ಇಂಬ್ಯಾಲೆನ್ಸ್ ಅಂತ ಒಂದು ಹೇಳುದು ನಾವು. ಅಂದ್ರೆ ನಾವು ಸೇವಿಸುವ ಎಲ್ಲ ಆಹಾರದಲ್ಲಿ 60-70% ನಮ್ದೇನಿದೆ ಕಾಳುಗಳಿದಾವೆ. ಸೊ ಆ ಕಾಳುಗಳಲ್ಲಿ ಇರುವಂಥ ಪಿಷ್ಟದ ಅಂಶ ಏನಿದೆ, ಪಿಷ್ಟ ಜೀವಕ್ಕೆ ನಷ್ಟ ಆಗುವುದು ಕಷ್ಟ ಅಂತ ನಾವು ಹೇಳ್ತೀವಿ. ಸೊ ಸ್ಟಾರ್ಚ್,
ರೈಟ್. ಸೊ ದ ಕಾರ್ಬ್ ರಿಚ್ ಫುಡ್ಸ್ ವೆನ್ ವಿ ಟೇಕ್ ಇನ್, ನಾವು ಅದನ್ನು ತಗೊಂಡಾಗ ನಮಗೇನಾಗುತ್ತೆ, ನಮ್ಮ ದೇಹಕ್ಕೆ ಹೆಚ್ಚು ಏನು ಸಮಯ ಬೇಕಾಗೋದಿಲ್ಲ ಗ್ಲೂಕೋಸ್ ಶೂಟ್ ಆಗಲಿಕ್ಕೆ. ಸೊ ಎಷ್ಟು ಬೇಗ ಗ್ಲೂಕೋಸ್ ಶೂಟ್ ಆಗುತ್ತೆ ಅಷ್ಟು ಅವರಲ್ಲಿ ಆಲಸ್ಯತನ, ಬೇಜಾರು, ನಿರಾಸಕ್ತಿ ಇವೆಲ್ಲ ಬರುತ್ತೆ. ಸೊ ಹೀಗಾಗಿ ಅವರಿಗೆ ವ್ಯಾಯಾಮ ಮಾಡಬೇಕು, ಬೆಳಿಗ್ಗೆ ಎದ್ದೇಳಬೇಕು, ನಾನು ಫಿಟ್ ಆಗಿರ್ಬೇಕು ಅನ್ನೋ ತಲೆಯಲ್ಲಿ ಬರೋದಿಲ್ಲ. ಯಾಕೆ, ಅವರು ಎಷ್ಟು ಪಿಷ್ಟದ ಆಹಾರ ಹೆಚ್ಚು ಸೇವನೆ ಮಾಡ್ತಾರೆ ಅವರಿಗೆ ಅಷ್ಟು ಆಲಸ್ಯತನ ಬರುತ್ತೆ. ಆಗ ಅವರಲ್ಲಿ ಜೀವನ ಶೈಲಿ ಹೇರುಪೇರಾಗುತ್ತೆ. ಸೊ ಆಗ ಅವರಲ್ಲಿ ಡಿಪ್ರೆಷನ್, ಆಂಗ್ಸೈಟಿ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಹೀಗಾಗಿ ನಾವೇನು ಹೇಳೋದು ಅಂತಂದರೆ, ಕ್ಯಾಲರಿ ಇನ್ಪುಟ್ ಔಟ್ಪುಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಕನಿಷ್ಠ ವ್ಯಾಯಾಮದ ಅವಶ್ಯಕತೆ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಂದರೆ ಅವರಲ್ಲಿರೋ ಏನೋ ಉದ್ವೇಗ, ಒತ್ತಡ, ಆತಂಕಗಳನ್ನು ಹೇಗೆ ಅವು ಹತೋಟಿಯಲ್ಲಿ ತರಬೇಕು ಅನ್ನೋದು ನಾವು ಇಲ್ಲಿ ಕನಕ ನಿಸರ್ಗ ಮನೆಯಲ್ಲಿ ಅದನ್ನೇ ಕಲಿಸೋದು. ಶಾರೀರಿಕ ಅಳತೆಯನ್ನು ಕಾಪಾಡೋದು ಹೇಗೆ ನಮ್ಮ ಒಂದು ಏನಂತ ಸಿದ್ಧಾಂತ ಮತ್ತು ಕರ್ತವ್ಯ, ಹಾಗೆ ಮಾನಸಿಕ ಒಂದು ತೂಕ, ಬೊಜ್ಜು, ಭಾರ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಸೈಕಲಾಜಿಕಲ್ ವೇಟ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನಾವು ಇಲ್ಲಿ ಹೇಳ್ಕೊಡ್ತೀವಿ. ಸೊ ಹೀಗಾಗಿ ಎಕ್ಸಸೈಸ್ ಅಂದರೆ ಸರಿಯಾದ ವ್ಯಾಯಾಮ, ಮತ್ತು ಕಡಿಮೆ ಏನು ಪಿಷ್ಟದ ಆಹಾರವನ್ನು ಸೇವನೆ ಮಾಡುವುದು, ಮತ್ತು ಇದಕ್ಕಿಂತ ಇನ್ನೂ ಹೆಚ್ಚು ಹೇಳಿದ್ರೆ ಒಳ್ಳೆಯ ಬೊಜ್ಜನ್ನು ಸೇವನೆ ಮಾಡಿ ಅಂತ. ಸೊ ನಾವೇನು ಹೇಳ್ತೀವಿ ಅಂದರೆ, ಒಳ್ಳೆಯ ಬೊಜ್ಜು ಸೇವನೆ ಮಾಡಿ ಅಂತಂದರೆ ಯಾವ ಆಹಾರದಲ್ಲಿ ನಮ್ಮ ಸಾತ್ವಿಕ ಗುಡ್ ಫ್ಯಾಟ್ ಇರುತ್ತೆ ಅವುಗಳನ್ನ ಹೆಚ್ಚು ಸೇವನೆ ಮಾಡಿ. ಸೊ ಅದಕ್ಕೆ ನಾವು ನಟ್ಸ್, ಬಾದಾಮ್, ಪಿಸ್ತಾ, ನಮ್ಮ ಮಜ್ಜಿಗೆ, ಮೊಸರು ಇವೆಲ್ಲವೂ ಗುಡ್ ಫ್ಯಾಟ್ ಅಂತ ನಾವೇನು ಹೇಳ್ತೀವಿ. ಇದರ ಸೇವನೆ ನಾವು ಮಾಡೋದ್ರಿಂದ ನಮಗೆ ಆ ಬೊಜ್ಜು ಏನಿದೆ ನಮಗೆ ಸರಳವಾಗಿ ಕನ್ವರ್ಷನ್ ಆಗಿ, ಅಂದರೆ ಬ್ರೇಕ್ ಡೌನ್ ಆಗಲಿಕ್ಕೆ ಇನ್ನೂ ಈಸಿಯಾಗಿ ಆಗುತ್ತೆ. ಅದೇ ನೀವು ಕಾಳುಗಳ ಸೇವನೆ ಹೆಚ್ಚು ಮಾಡಿದರೆ ದೇಹಕ್ಕೆ ತುಂಬ ಕಷ್ಟ. ಅಂದರೆ ವಿ ಆರ್ ಓವರ್ಲೋಡಿಂಗ್ ದಿ ಬಾಡಿ ಬಿಕಾಸ್ ಆಫ್ ಹೈ ಕಾರ್ಬೋಹೈಡ್ರೇಟ್ ಡಯಟ್. ಹೌದು. ಸೊ ಈಗ ನಮ್ಮ ಆಸ್ಪತ್ರೆಯಲ್ಲಿ, ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ನಾವು ನಮ್ಮ ಸಾಧಕರಿಗೆ ಒಂದು ಸ್ಪೆಷಲ್ ಡಯಟ್ ಅಂತ ಒಂದು ನಮ್ಮ ಅಡಿಗೆ ಮನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಸೊ ಯೂಶುವಲ್ ನ್ಯಾಚುರೋಪತಿ ಸೆಂಟರ್ಸ್ನ ಕಂಪೇರ್ ಮಾಡುವಾಗ ನಮ್ಮ ಸಾಧಕರು ಹೇಳೋದು, ಇಲ್ಲಿ ಧಾನ್ಯಗಳು ಏನು ಕೊಡ್ತಾ ಇಲ್ಲ ಅಂತ. ಚಪಾತಿ ಯಾವುದಾಗಲಿ, ಸಿರಿಧಾನ್ಯ ಗಂಜಿ ಯಾವುದಾಗಲಿ, ರಾಗಿ ಗಂಜಿ ಯಾವುದಾಗಲಿ, ನಾವು ಯಾವ ಥರ ಧಾನ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಸೇರಿಸಲ್ಲ. ಸೊ ಯೂಶುವಲ್ ನಮ್ಮ ಸಾಧಕರು ಕೇಳ್ತಾರೆ, ಅದು ಯಾಕೆ ಕೊಡ್ತಾ ಇಲ್ಲ, ನಾವು ಅಲ್ಲಿ ಹೋಗಾಗ ಅದು ಕೊಡ್ತಾ ಇದ್ರು, ಇಲ್ಲಿ ಕೊಡ್ತಾ ಇದ್ರು. ಸೊ ಅದು ಯಾಕೆ ನಾವು ಧಾನ್ಯಗಳದ್ದು ಕಾನ್ಸೆಪ್ಟ್, ಧಾನ್ಯಗಳು ನಾವು ಯಾಕೆ ಕಡಿಮೆ ಮಾಡೋದು? ನಾವು ಕನಕ ನಿಸರ್ಗ ಮನೆಯಲ್ಲಿ ಮುಖ್ಯವಾಗಿ ನಾವು ಕಲಿಸುವುದು, ತಿಳುವಳಿಕೆ ಹೇಳುವುದು, ಮತ್ತು ಅವರಿಗೆ ನಾವು ಹೇಳುವುದು ಟ್ರೈನ್ ದ ಬ್ರೈನ್ ವಾಟ್ ಟು ರೇನ್ ಅಂತೇಳಿ. ಅಂದರೆ ಯಾವ ಮಳೆ ಆಗಬೇಕು ಅಂತ ನಾವಿಲ್ಲೇನು ಕಲಿಸೋದು ಅಂತಂದರೆ, ನಾವು ಹಳೆ ಪಾರಂಪರಿಕ ಆಹಾರ ಸೇವನಾ ಪದ್ಧತಿಯನ್ನು ಬಿಟ್ಟು ಆಧುನಿಕ ಸಂಶೋಧನೆ ಆಧಾರಿತ ಏನು ಹೇಳುತ್ತೆ ಅಂತಂದರೆ, ನೀವು ಹೆಚ್ಚು ಕಾಳುಗಳನ್ನು ಸೇವನೆ ಮಾಡಿದರೆ, ಅಂದರೆ ಏಕದಳ ಧಾನ್ಯಗಳು, ಕಿರುಧಾನ್ಯಗಳನ್ನ ಹೆಚ್ಚು ಸೇವನೆ ಮಾಡಿದರೆ, ಯಾಕೆಂದರೆ ಈಗೇನಾಗಿದೆ, ಒಂದು ಮಿಲೆಟ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ, 3 ಹೊತ್ತು ಮಿಲೆಟ್ ತಿನ್ನೋದು. ಸೊ ಹೀಗಾಗಿ ನಾವೇನು ಹೇಳೋದು, ಯಾವುದೇ ಆ ಥರದ ಕಾಳುಗಳ ಸೇವನೆ ಮಾಡುವುದಾದ್ರೆ ನೀವು ಕೇವಲ ಒಂದೇ ಹೊತ್ತು ಸೇವನೆ ಮಾಡಿ. ಇದು ಒಂದು. ಎರಡನೇದು, ಯಾರು ಇದನ್ನು ಹೆಚ್ಚು ಮಾಡ್ತಾರೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಅವರಲ್ಲಿ ಕ್ಯಾಲರಿ ಇಂಟೇಕ್ ಅಷ್ಟೇ ಆಗಿರುತ್ತೆ. ಸೊ ಅಕ್ಕಿ ಮತ್ತು ಮಿಲೆಟ್ ಮತ್ತು ಇವನ್ನೆಲ್ಲ ನಾವು ನೋಡಿದಾಗ ಎಲ್ಲದರಲ್ಲೂ ಏನಿದೆ, ಕ್ಯಾಲರಿ ಸೇಮ್ ಇದೆ. ಸೊ ಹೀಗಾಗಿ ಬಾಡಿಗೆ ಹೆಚ್ಚು ಲೋಡ್ ಬೀಳುತ್ತೆ. ಸೊ ಹೀಗಾಗಿ ನಮಗೇನು ಗೊತ್ತಿದ್ದೋ ಗೊತ್ತಿಲ್ಲದೆ ನಮಗೇನು ಕಾಳು ತಿಂತೀನಿ ಅಂತ ಹೇಳ್ತೇನೆ, ಅದ್ರ ಒಳಗಡೆ ಬೊಜ್ಜು ಶೇಖರಣೆ ತಾನಾಗೆ ಆಗುತ್ತೆ. ಸೊ ಇದರಿಂದ ನಮ್ಮ ಲಿವರ್ ಮೇಲೆ ಲೋಡ್ ಹೆಚ್ಚಾಗುತ್ತೆ. ಸೊ ಆಗ ಈ ಲಿವರ್ ಮೇಲೆ ಲೋಡ್ ಹೆಚ್ಚಾಯಿತು ಅಂದರೆ ನಮ್ಮಲ್ಲಿ ಪಿತ್ತರಸದಲ್ಲಿ ಹೇರ್ಪೇರ್ ಆಗುತ್ತೆ. ಸೊ ಆಸಿಡ್ ಸೆಕ್ರಿಷನ್ ಹೇರ್ಪೇರು ಆಯ್ತು ಅಂದರೆ ನಮ್ಮ ಡೈಜೆಷನ್ ವೀಕ್ ಆಗುತ್ತೆ. ಆವಾಗ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗಲ್ಲ. ಆಗಾಗ ಅವ್ರಿಗೆ ಎಸಿಡಿಟಿ, ಗ್ಯಾಸ್ಟ್ರಬಲ್ ಆಗುತ್ತೆ. ಇಂಥವರಲ್ಲೇ ಒಬೆಸಿಟಿ ಹೆಚ್ಚಾಗೋದು. ಸೊ ನಾವು ಇಲ್ಲಿ ಹೇಳಿದಿರಲ್ಲ, ಅನ್ನ, ಚಪಾತಿ, ರೊಟ್ಟಿ, ರಾಗಿ ಮುದ್ದೆ ಯಾವುದು ನಾವು ಒಂದೊತ್ತು ಕೂಡ ಕೊಡಲ್ಲ. ಯಾಕೆಂದ್ರೆ ನಮ್ಮ ಸಾಧಕರಿಗೆ ನಾವು ಏನು ಹೇಳ್ಕೊಡ್ತಾ ಇರೋದು, ಅನ್ನ ಯಾವುದಾಗಲಿ, ಜೋಳದಾವುದಾಗಲಿ, ರಾಗಿ ಆಗಲಿ, ಸಿರಿಧಾನ್ಯ ಆಗಲಿ, ಎಲ್ಲ ಧಾನ್ಯಗಳಲ್ಲಿರುವ ಮೇಜರ್ ನ್ಯೂಟ್ರಿಯೆಂಟ್ ಅಂತ ಹೇಳೋದು ಕಾರ್ಬೋಹೈಡ್ರೇಟ್ ಇದೆ. ಈ ಕಾರ್ಬೋಹೈಡ್ರೇಟ್ ನೀವು ಎಷ್ಟು ಹೆಚ್ಚು ತಗೋತಾ ಇರ್ತೀರೋ ಅಷ್ಟು ವಿಸರಲ್ ಫ್ಯಾಟ್ ನಿಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ. ವಿಸರಲ್ ಫ್ಯಾಟ್ ಇಸ್ ನಥಿಂಗ್ ಬಟ್ ಬೊಜ್ಜು. ಸೊ ನೀವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಿಂತೀರೋ ಅಷ್ಟು ವಿಸರಲ್ ಫ್ಯಾಟು ಹೆಚ್ಚಾಗುತ್ತೆ. ಇಲ್ಲಾಂದ್ರೆ ನೀವು ಏನು ಮಾಡಬೇಕು, ಅಷ್ಟು ಕಾರ್ಬೋಹೈಡ್ರೇಟ್ಸಿಗೆ ಸಮ ನೀವು ವ್ಯಾಯಾಮ ಮಾಡಬೇಕು. ಅಷ್ಟು ವ್ಯಾಯಾಮ ಮಾಡೋಕ್ಕೆ ನಮ್ದ್ರಲ್ಲಿ ಇವಾಗ ಟೈಮು ಇಲ್ಲ, ನಮ್ಗೆ ಅಷ್ಟೊಂದು ಎನರ್ಜಿನೂ ಇವಾಗ ಕಂಡು ಬರ್ತಾ ಇಲ್ಲ. ಮ್ಯಾಕ್ಸಿಮಮ್ ಹೋದರೆ ಒಂದು 1/2 ಅವರ್ 1 ಅವರ್ ವ್ಯಾಯಾಮ ಮಾಡ್ತೀವಿ. ಬಟ್ ನೀವು ತಗೋತಾ ಇರುವ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಟೈಮ್ ತಗೋತೀವಿ? 3 ಹೊತ್ತು ನೀವು ಅದೇ ತಗೋತಾ ಇರೋದು. ಸೊ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ನಾವು ಹೇಳ್ಕೊಡೋದು ಇಷ್ಟೇ. ನಾವು ಇಲ್ಲಿ 3 ಹೊತ್ತು ಧಾನ್ಯಗಳು ಬಿಟ್ಟು ನಿಮಗೆ ಒಂದು ಆಹಾರ ಕ್ರಮ ಹೇಳ್ಕೊಡ್ತಾ ಇದ್ದೆ. ಮನೆ ಹೋಗುವಾಗ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ನೀವು ತಗೋತಾ ಇರೋದು ಕಡಿಮೆ ಮಾಡಬೇಕು. 3 ಹೊತ್ತು ತಗೋತಾ ಇರೋದನ್ನ 2 ಹೊತ್ತು ಅಥವಾ 1 ಹೊತ್ತಾಗಿ ಕಡಿಮೆ ಮಾಡಬೇಕು. ಅದು ಅನ್ನ ತಗೋಬಹುದು, ಅಥವಾ ರೊಟ್ಟಿ ಆಗ್ಬೋದು, ಸಿರಿಧಾನ್ಯ ಆಗ್ಬೋದು. 1 ಹೊತ್ತು ಅಥವಾ 2 ಹೊತ್ತು ತಗೊಳ್ಳಿ ಅಂತ. ಸೊ ಇವಾಗ ನಮಗೆ ಬೊಜ್ಜು ಹೆಂಗ್ ಬರ್ತಾ ಇದೆ ಅಂತ ಗೊತ್ತಾಯ್ತು. ಈ ಬೊಜ್ಜನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ, ಇಲ್ಲ ಈ ಬೊಜ್ಜು ನಮ್ಮ ಬಾಡಿಯಲ್ಲಿ ಜಾಸ್ತಿ ಇರೋದ್ರಿಂದ ಏನಾದ್ರೂ ಕಾಯಿಲೆಗಳು ಇದ್ರ ರಿಲೇಟೆಡ್ ಬರೋಕೆ ಸಾಧ್ಯ ಇದೆಯಾ?
ನಾವು ಡಾಕ್ಟರ್ ಹೇಳಿದ ಹಾಗೆ ವಿಸರಲ್ ಫ್ಯಾಟ್ ಹೆಚ್ಚಾಗಿತ್ತು ಅಂತಂದರೆ ಅದರ ದುಷ್ಪ್ರಭಾವ ಮೊದಲನೇದು ಶ್ವಾಸಕೋಶದ ಮೇಲೆ ಆಗುತ್ತೆ, ಅವರಿಗೆ ಎದುರು ಉಸಿರು ಬರುವುದು ಆಗುತ್ತೆ. ಸೊ ಯಾವಾಗ ಶ್ವಾಸಕೋಶ ಸರಿಯಾಗಿ ಕೆಲಸ ಮಾಡಲ್ಲ ಅಂದಮೇಲೆ ಅದು ಹೃದಯದ ಮೇಲೆ ಕೂಡ ಲೋಡ್ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಹಾರ್ಟ್ ಬೀಟ್, ಪಲ್ಸ್ ರೇಟ್, ಹಾರ್ಟ್ ರೇಟ್ ಇವೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಸೊ ಇದರಿಂದ ನಮ್ಮಲ್ಲಿ ರಕ್ತದ ಏರೊತ್ತಡ ಹೆಚ್ಚಾಗುತ್ತೆ. ಸೊ ರಕ್ತದ ಏರೊತ್ತಡ ಹೆಚ್ಚಾಯಿತು ಅಂತಂದರೆ ಅದರಿಂದ ಮತ್ತೆ ಅಲ್ಲಿ ಅದೇ ರೀತಿಯ ಒತ್ತಡ ಮುಂದುವರಿದಿದೆ ಆದರೆ ಅಲ್ಲಿ ಬೇಡವಾದ ಬೊಜ್ಜು ಅಂದರೆ ನಾವು ಹೆಚ್ಚು ಕಾಳುಗಳನ್ನು ಸೇವನೆ ಮಾಡಿದ್ವಿ, ತರಕಾರಿ ಹಣ್ಣು ಕಡಿಮೆ ಸೇವನೆ ಮಾಡಿದ್ವಿ ಅಂದರೆ ಆ ರಕ್ತನಾಳದ ಒಳಪದರುಗಳಲ್ಲಿ ಅಲ್ಲಿ ಬೊಜ್ಜಿನ ಶೇಖರಣೆ ಆಗ್ಬೋದು. ಸೊ ಅದಕ್ಕೆ ನಾವು ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳೋದು. ಸೊ ಈ ಥರ ಆಗ್ತಾ ಇರೋದಾಗ ಅದೇ ಹೃದಯಕ್ಕೆ ಸಂಬಂಧಪಟ್ಟಿರುವ ರಕ್ತನಾಳಗಳೆಲ್ಲ ಅದಕ್ಕೆ ನಾವು ಕೊರೊನರಿ ಆರ್ಟರಿ ಡಿಸೀಸ್ ಅಂತ ಹೇಳೋದು. ಸೊ ಈ ಥರ ಇದು ಒಂದಕ್ಕೊಂದು ಏನಿದೆ ಚೈನ್ ರಿಯಾಕ್ಷನ್ ಇದೆ. ಸೊ ಈ ಥರ ಆದಾಗ ನಮ್ಮಲ್ಲಿ ಬಾಡಿ ಹೀಟ್ ಹೆಚ್ಚು ಉತ್ಪನ್ನ ಆಯಿತು ಅಂದರೆ ನಮ್ಮಲ್ಲಿ ಪಿತ್ತರಸ ಹೆಚ್ಚು ಉತ್ಪನ್ನ ಆಗುತ್ತೆ. ಆಗ ನಮಗೆ ಫ್ಯಾಟಿ ಲಿವರ್ ಅಂತ ನಾವು ಕಾಣೋದು. ನೀವು ಈಗಿನ ಕಾಲದಲ್ಲಿ ನೋಡ್ಬೋದು ಏನಂದ್ರೆ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಹೆಚ್ಚಿದೆ. ಯಾಕೆ ಹೆಚ್ಚಿದೆ ಅಂತಂದ್ರೆ ಅವರು ಗೊತ್ತಿಲ್ಲದೆ ಪಿಷ್ಟ ನಷ್ಟ ದಿನಾಲೂ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಲಿವರ್ ಮೇಲೆ ಓವರ್ಲೋಡ್. ಸೊ ಯಾವಾಗ ಪಿತ್ತರಸ ಹೆಚ್ಚಾಗಿರುತ್ತೆ ಅಂತಂದ್ರೆ ಅಲ್ಲಿ ಅದರ ಸುತ್ತ ಆವರಿಸುವುದು ವಾತ. ಸೊ ಅದಕ್ಕೆ ನಾವು ವಾತ ರೋಗಗಳು, ಜಾಯಿಂಟ್ ಪೇನ್, ಬ್ಯಾಕ್ ಪೇನ್, ಇಮ್ಮಡಿ ನೋವು, ಸೊಂಟ ನೋವು ಬರಲಿಕ್ಕೆ ಕಾರಣ. ಆಮೇಲೆ ಡಿಸ್ಕ್ ಮೇಲೆ ಎಂದೇ ಹೆಚ್ಚಿನ ಭಾರ ಬೀಳೋದ್ರಿಂದ ಡಿಸ್ಕ್ ಬಲ್ಜ್, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದರೆ ಸೊಂಟ ನೋವು. ಈ ಥರ ಇಲ್ಲಿ ಶ್ವಾಸಕೋಶ, ಹೃದಯ, ಪಿತ್ತಜನಕಾಂಗ, ಪಿತ್ತಕೋಶ, ಅದಕ್ಕೆ ಸಂಬಂಧಪಟ್ಟಿರುವ ಮತ್ತು ಕೆಳಗಡೆ ಇರುವಂತಹ ಕರಳು ಅಂದರೆ ಅಜೀರ್ಣತೆ, ಮಲಬದ್ಧತೆ ಕೂಡ ಹೆಚ್ಚಾಗುತ್ತೆ. ಯಾಕಂದರೆ ನಾವು ಕಾಳುಗಳ ಸೇವನೆ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಏನು ಕಲಿಸೋದಂದರೆ ಈ ಕಾಂಪ್ಲಿಕೇಶನ್ಸ್ನ ತಡಿಬೇಕು ಅಂದರೆ ಆಹಾರದಲ್ಲಿ ಬದಲಾವಣೆ, ಎರಡನೇದು ನಿಯಮಿತ ಮನೋದೈಹಿಕ ಬುದ್ಧಿವಂತಿಕೆ ವ್ಯಾಯಾಮ ಅಂತ ಅಂದರೆ ಬಾಡಿ ಮೈಂಡ್ ಇಂಟೆಲಿಜೆನ್ಸ್ ಎಕ್ಸಸೈಸ್, ಅದನ್ನು ಕೂಡ ನಾವು ಇಲ್ಲಿ ಕಲಿಸೋದು. ಇವೆಲ್ಲದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಕನಕ ನಿಸರ್ಗ ಮನೆಯಲ್ಲಿ ಕಲಿಸೋದು ಏನಂದರೆ ಕರೆಕ್ಟ್ ರೈಟ್ ಕೌನ್ಸಿಲಿಂಗ್ ಬೇಸ್ಡ್ ಆನ್ ದಿ ಮಾಡರ್ನ್ ರಿಸರ್ಚ್ ಆಸ್ಪೆಕ್ಟ್ಸ್. ಸೊ ಹೀಗಾಗಿ ಪ್ರಾಚೀನಿಕ ಅಂದರೆ ಆಧುನಿಕ ಅಂದರೆ ಪ್ರಾಚೀನಿಕದಿಂದ ಆಧುನಿಕತೆ ಕಡೆ ನಾವು ಮೊರೆ ಹೋಗದೇ ಇದ್ದರೆ ನಾವು ಮತ್ತೆ ಅದೇ ಪದ್ಧತಿ ಆಗುತ್ತೆ. ಏನಾಗುತ್ತೆ, ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ತೀರಾ, ಅಲ್ಲಿ ಜ್ಯೂಸ್ ಡಯಟ್ ಮಾಡ್ತೀರಾ, ಹೊರಗಡೆ ಬಂದ ನಂತರ ಮತ್ತೆ ಇಮಿಡಿಯೇಟ್ ಗ್ಯಾಸ್ ಟ್ರಬಲ್, ಎಸಿಡಿಟಿ ಶುರು ಆಗುತ್ತೆ, ಮತ್ತೆ ವೇಟ್ ಗೇನ್ ಆಗುತ್ತೆ. ಆಗ ನೀವು ನಿಮ್ಮ ಮೇಲೆ ಕೂಡ ಏನು ವಿಶ್ವಾಸ ಕಡಿಮೆ ಆಗುತ್ತೆ, ಆ ಡಾಕ್ಟರ್ ಮತ್ತು ಚಿಕಿತ್ಸಾಲಯಗಳ ಮೇಲೆ ಕೂಡ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಇದನ್ನು ಬದಲಾಯಿಸಬೇಕು ಅಂತಂದರೆ ಡಾಕ್ಟರ್ ಹೇಳಿದಾಗೆ ಕನಕ ನಿಸರ್ಗ ಮನೆಗೆ ಬನ್ನಿ. ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ, ಯೋಗ ವಿಧಾನಗಳು ಇವೆಲ್ಲವನ್ನು ಕಂಟ್ರೋಲ್ ಮಾಡುವ ಮೂಲಕ ಈ ನಾನು ಹೇಳಿರ್ತಕ್ಕಂಥ ದುಷ್ಪ್ರಭಾವಗಳನ್ನು ನಾವು ನಿರ್ನಾಮ ಮಾಡಲು ಕೂಡ ಸಾಧ್ಯ ಆಗುತ್ತೆ. ಸೊ ಅದೇ ನಾವು ಬೊಜ್ಜು ಜಾಸ್ತಿ ಆಗಿದ್ರೆ ಏನೇನೆಲ್ಲ ತೊಂದರೆ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಜೀವನ ಶೈಲಿ ರೋಗಗಳಂತ ಸರ್ ಹೇಳಿರೋದು ಯಾವುದೆಲ್ಲ, ಮಧುಮೇಹ ಹೌದಾಗ್ಲಿ, ಅಥವಾ ಅಥೆರೋಸ್ಕ್ಲೆರೋಸಿಸ್, ಫ್ಯಾಟಿ ಲಿವರು, ಇವಾಗ ಬೊಜ್ಜು ಜಾಸ್ತಿಯಾಗಿ ಇಲ್ಲಿ ಹೊಟ್ಟೆ ಜಾಸ್ತಿ ಆಗುವ ಭಾರ ಕೆಳಗೆ ಬಿದ್ದು ಸೊಂಟ ನೋವು ಬರೋದಾಗ್ಲಿ, ಮಂಡಿ ನೋವು, ಕುತ್ತಿಗೆ ನೋವು, ಈ ತರ ಸುಮಾರು ಸಮಸ್ಯೆಗಳು ಈ ಬೊಜ್ಜು ಜಾಸ್ತಿ ಆಗೋದ್ರಿಂದ ಕಂಡು ಬರ್ತಾ ಇದ್ದೇವೆ. ಸೊ ಈ ಬೊಜ್ಜು ಬರೋದು ಹೇಗೆ, ಅದನ್ನ ತೆಗೆಯೋದು ಹೇಗೆ ಅಂತ ನಿಮಗೆ ಗೊತ್ತಾದ್ರೆ, ಕರೆಕ್ಟ್ ಎಜುಕೇಶನ್ ನಿಮ್ ತಲೆಗೆ ಹೋದ್ರೆ ಅದನ್ನ ಇನ್ನೊಬ್ಬರದು ಹೆಲ್ಪ್ ನಿಮಗೆ ಬೇಕಾಗಿರಲ್ಲ. ನಮ್ಮ ಕನಕ ನಿಸರ್ಗ ಮನೆಯಲ್ಲಿನೂ ನಾವು ಮಾಡ್ತಾ ಇರೋದು ಅದೇ. ಇವಾಗ ನಿಮಗೆ ಏನಾದ್ರೂ ಒಂದು ಕಾಯಿಲೆ ಆದ್ರೆ ಆ ಕಾಯಿಲೆ ಯಾಕೆ ಬಂದಿರೋದು, ಏನಕ್ಕೆ ಬಂದಿರೋದು ಅಂತ ನಿಮಗೆ ಕಂಡಿಟ್ಟು ಅದರದ್ದು ಮೂಲ ಕಾರಣ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಅವಾಗ ಏನಾಗುತ್ತೆ, 10 ದಿನದಿಂದ ಇಲ್ಲಿಂದ ಹೋದ್ಮೇಲೆ ನಿಮಗೆ ನಿಮ್ಮ ಬಾಡಿ ಮೇಲೆ ಒಂದು ಕಂಟ್ರೋಲ್ ಬರುತ್ತೆ. ಇಲ್ಲ ಅಂದ್ರೆ ಡಾಕ್ಟರ್ ಹೇಳೋ ಪ್ರಕಾರ ಏನಾಗುತ್ತೆ, 10 ದಿನ ಇಲ್ಲಿ ಅಡ್ಮಿಟ್ ಆಗಿ 5-6 kg ಕಡಿಮೆ ಆಗುತ್ತೆ, ಮನೆಗೆ ಹೋಗಿ ಮತ್ತೆ ಒಂದು 10 kg ಗೇನ್ ಆಗುತ್ತೆ. ಅವಾಗ ನಾವು ಇಲ್ಲಿ ಕನಕ ನಿಸರ್ಗ ಮನೆಗೆ ಹೋಗಿದ್ದೆ, 5 kg ಕಡಿಮೆ ಆಗಿದೆ, ಬಟ್ ನಾನು ಮತ್ತೆ 10 kg ಜಾಸ್ತಿ ಆಗಿದೆ, ಹಾಗತರ ಒಂದು ಪರಿಸ್ಥಿತಿ ಬರುತ್ತೆ. ಬಟ್ ನಿಮ್ಗೆ ಯಾಕೆ ವೆಯ್ಟ್ ಹೆಚ್ಚಾಗಿದೆ ಅಂತ ಕರೆಕ್ಟ್ ಎಜುಕೇಶನ್ ಹೋದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ ನಿಮಗೆ ಸಾಧ್ಯ. ಸೊ ಇದಿಷ್ಟೇ ನಾವು ಇಲ್ಲಿ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಹೇಳ್ಕೊಡ್ತಾ ಇರೋದು. ಸಿರ್ಸಿಯ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರದು ಹೊಸ ಬ್ರಾಂಚು ಹಾವೇರಿಯಲ್ಲಿರುವ ಕಾಗಿನೆಲೆಯಲ್ಲಿ ಶುರುವಾಗಿದೆ. ಸೊ ನಿಮಗೆ ಅಲ್ಲಿಂದ ಸಿರ್ಸಿ ಹೋಗೋದು ದೂರ ಆದರೆ ಹಾವೇರಿಗೆ ಬರ್ಬೋದು, ಅದೇ ಚಿಕಿತ್ಸೆಗಳು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಕರೆಕ್ಟ್ ಎಜುಕೇಶನ್ ಕೊಡೋಕ್ಕೆ ನಾವು ಡಾಕ್ಟರ್ಸ್ಗಳು ರೆಡಿ ಇದ್ದೇವೆ. ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ವ್ಯಾಯಾಮಗಳು ಮಾಡಿ ಮಸಲ್ಸ್ ಇಂದ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡೋಕ್ಕೆ ಯೋಗ ಸೆಷನ್ಸ್ಗಳಿರುತ್ತೆ, ಮಸಾಜ್ ಥೆರಪೀಸ್ ಇರುತ್ತೆ, ಇಲ್ಲಿ ಒಳ್ಳೆ ಆಹಾರ ಪದ್ಧತಿಗಳಿರುತ್ತೆ. ಕೆಳಗೆ ಬರ್ತಾ ಇರುವ ನಂಬರಿಗೆ ಕರೆ ಮಾಡಿ ನಮ್ಮ ಹಾಸ್ಪಿಟ್ಲಿಗೆ ನಿಮಗೆ ಬುಕಿಂಗ್ ಮಾಡ್ಕೋಬಹುದು. ಸೊ ಇಷ್ಟೊತ್ತು ಬಂದು ನಮ್ಮ ಸಾಧಕರಿಗೆ, ನಮ್ಮ ವೀಕ್ಷಕರಿಗೆ ಬೊಜ್ಜದ ಬಗ್ಗೆ, ಬೊಜ್ಜಿಂದು ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿಕೊಟ್ಟಿರುವ ಡಾಕ್ಟರ್ ಶಿವರಾಜ್ ಪಟೇಲ್ ಸರ್ ಅವರಿಗೆ ಧನ್ಯವಾದಗಳು. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದಿ ಅಂತ ಹೇಳುತ್ತಾ ಧನ್ಯವಾದಗಳು.